ಚೈತ್ರ ಅವರು ಅದಕ್ಕೆ ಮತ್ತೆ ರಿಯಾಕ್ಟ್ ಮಾಡಿದ್ರು. ಸೊ ಇದ್ರ ಬಗ್ಗೆ ಮೇಡಮ್ ಅವ್ರ ರಿಯಾಕ್ಷನ್ ಬಗ್ಗೆ ನಾನು ಏನೂ ಮಾತಾಡಲ್ಲ. ಯಾಕೆಂತಂದ್ರೆ ಅವ್ರು ಏನಕ್ಕೆ ರಿಯಾಕ್ಟ್ ಮಾಡಿದ್ದಾರೆ, ಯಾಕೆ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಪೋಸ್ಟ್ ನನಗೆ ಈ ರೀತಿ ಗಾಯ ಆಗಿರೋದನ್ನಷ್ಟೇ ನಾನು ಹಾಕೊಂಡಿರೋದು. ಎಲ್ಲೂ ಕೂಡ ನಾನು ಯಾರ ಹೆಸರನ್ನು ಕೂಡ ಹಾಕೊಂಡಿಲ್ಲ. ಸೊ ಇದಕ್ಕೆ ಉತ್ತರವನ್ನ ಅವ್ರು ಯಾಕೆ ಕೊಡ್ಬೇಕು? ಇಷ್ಟೇ ಸಿಂಪಲ್ ಆಸ್ ದಟ್. ನನಗಾಗಿರುವಂತ ನೋವನ್ನ, ನನಗಾಗಿರುವಂತ ಗಾಯಗಳನ್ನ ನಾನು ಫೋಟೋ ತೆಗೆದು ಹಾಕೊಂಡಿದ್ದೀನಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಎಲ್ಲಾದ್ರೂ ನಾನು ಯಾರ್ದಾರು ಹೆಸರುಗಳನ್ನ ಹಾಕೊಂಡಿದ್ದೀನ? ಯಾರ್ದು ಹೆಸರು ಹಾಕಿಲ್ಲ. ಹಾಗಾಗಿ ಅವ್ರವ್ರಿಗೆ ಯಾರ್ಯಾರಿಗೆ ಏನೇನ್ ಬೇಕೋ ಆ ರೀತಿ ಅವರೇ ಬಿಂಬಿಸ್ಕೊಂಡು ಅವರೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ನೀವು ಅವರನ್ನೇ ಕೇಳಬೇಕು. ನನಗೆ ಗೊತ್ತಿಲ್ಲ ಯಾಕೆ ಅವ್ರು ಆ ರೀತಿ ಹೇಳ್ತಿದ್ದಾರೆ ಅಂತ. ಚೆಕ್ ಬೌನ್ಸ್ ಆಗ್ಲಿ, ಗಂಡಂದ್ರ ವಿಚಾರ ಆಗ್ಲಿ, ಈ ತರದೆಲ್ಲ ಬರೋದು ಅದ್ ನನಗೆ ಗೊತ್ತಿಲ್ಲ ಸರ್. ಈಗ ಅದು ಯಾರು ಹಾಕೊಂಡಿದ್ದಾರೆ? ಚೈತ್ರ ಅವರು. ಯಾರು? ಚೈತ್ರ ಕುಂದಾಪ ಅವರು. ನೀವು ಅವ್ರನ್ನೇ ಕೇಳ್ಬೇಕಲ್ಲ ಸರ್. ನನಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಅಂತ ಸಂಸ್ಕಾರ, ಅಂತ ಒಂದು ಒಳ್ಳೆ ಮಾತುಗಳನ್ನ ಅವ್ರು ಮಾತಾಡ್ತಿದ್ರೆ ಬಹುಶಃ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ, ಈಗ ನನ್ನ ಗಾಸಿ ಬಗ್ಗೆ ನಾನು ಹಾಕೊಂಡಿದ್ದೀನಿ. ಈಗ ನೀವು ಕೇಳಿದ್ರೇನೋ 3 ಗಂಟೆ ಬಹುಶಃ ಅವ್ರು ಮಾಡಿರೋದು ನೋಡಿ ಹಾಕೊಂಡಿದ್ದಾರೆ. ನನಗೆ ಗೊತ್ತಿಲ್ಲ.